ಹಾಯ್, ಯಾವ ಹಾಡು ಹಾಡ್ತಿದ್ಯಾ? ತುಮ್ ಮುಜ್ಕೋ ಗುಡಿಯಾ कहते हो. ಓಕೆ, ಯಾವ ಕಂಪೋಸ್ ಆಗಿದ್ದು ಅಂತ ಗೊತ್ತಾ ನಿಮಗೆ? ಯಾವುದು ಮಾಡಿದ್ರು ಅಂತ? ಇದು ವರ್ಷದ ಮಹಿಳೆ, ಪರಿಪೂರ್ಣ ಮಹಿಳೆ ಒಂದು ಕಾರ್ಯಕ್ರಮಕ್ಕೆ ಪ್ರವೀಣ್ ಅವ್ರು ಕಂಪೋಸ್ ಮಾಡಿದಂತ ಹಾಡಿದ್ದು. ಆಲ್ ದ ಬೆಸ್ಟ್, ಚೆನ್ನಾಗಿ ಗುಡಿಯಾ ಒಂದೆರಡು ಕಡೆ ಫೋರ್ಸ್ ಬೇಕು. ಕೊನೆಯಲ್ಲಿ ಸ್ವರಗಳು ಹೇಳ್ಬೇಕಾದ್ರೂ ಕೂಡ ಒಂದ್ ಕಡೆ ನೀ ಸರಿ ಸತ ಸರಿ ಸತ ನೀ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನೀನ್ ಗಾಯ್ತಾ ಹೋಗ್ತಾ ಇದೆಯಾ, ಮಾತು ಹೋದ್ರೂ ನಾವು ಗಾ ಸತ್ಯ ತಗೋತೀವಿ. ಅದು ಒಂಥರ ಆ ಸ್ವರವನ್ನು ಲಿರಿಕ್ಸ್ ಆಗಿ ಯೂಸ್ ಮಾಡೋ ಒಂದು ಪದ್ಧತಿ. ಶಾಸ್ತ್ರೀಯ ಸಂಗೀತದಲ್ಲೂ ಕೆಲವರು ಮಾಡ್ತಾರೆ, ಅದನ್ನ ನಾನು ಬರ್ಸ್ಕೊಂಡಿದ್ದೀನಿ. ಸೊ ಅವೆಲ್ಲ ಪೋರ್ಷನ್ಸ್ ಚೆನ್ನಾಗಿತ್ತು. ಬೇಸಿಕ್ಲಿ ಐ ಥಾಟ್ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ಸಾಂಗ್, ಕಾನ್ಫಿಡೆಂಟ್ ಆಗಿ ಹಾಡಿದೆ. ಐ ಆಮ್ ವೆರಿ ಹ್ಯಾಪಿ. ನಾನು ನಿಮಗೆ ಈ ಹಾಡಿಗೋಸ್ಕರ 8 ಅಂಕಗಳು. ಬಹಳ ಚೆನ್ನಾಗಿತ್ತು. ಕೆಲವು ಕಡೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಫೋರ್ಸ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ನಾನು 8 ಸೊ ಹಾಡು ತುಂಬಾ ಒಂಥರ ಅದು ಡಿಸ್ಟರ್ಬೆಂಟ್ ಆಗಬೇಕು. ಒಂದು ಹೆಣ್ಣಿನ ಫ್ಲೈಟ್ ಅನ್ನ, ಒಂದು ಹೆಣ್ಣಿನ ಸ್ಥಿತಿಯನ್ನ ಅದು ಹೇಳುತ್ತೆ. ಅದು ನಾನು ನಿನ್ ಕೈಗೆ ಗೊಂಬೆ ಅಂತ ಹೇಳುವಾಗಲೇ ಅದು ಗೊಂಬೆ ಒಂದು ಬಂಡಾಯವನ್ನು ಸೃಷ್ಟಿಸುತ್ತೆ.
ಮುಂದೆ ನಾನು ಗೊಂಬೆ ಅಲ್ಲ ಅನ್ನೋ ಥರ ಅದರಲ್ಲಿ ಎರಡೂ ಇದೆ. ಎರಡು ಒಳಗಿನ ಒಂದು ಖಡ್ಗ. ಇದನ್ನು ಬರೆದವರು ನನಗೂ ಗೊತ್ತಿರಲಿಲ್ಲ. ಪ್ರವೀಣ್ ಸರ್ ಕೇಳಿದೆ ನಾನು. ಪ್ರೇಮ್ಚಂದ್ ಬರ್ತಿದ್ರು, ಹಿಂದೆಯ ಖ್ಯಾತ ಲೇಖಕ, ನಮ್ಮ ದೇಶದ ಅದ್ಭುತ ಲೇಖಕರೊಬ್ಬರು. ಅದನ್ನ ಕನ್ನಡಕ್ಕೆ ಬಹುಶಃ ಯಾಕಂದ್ರೆ ETVಯಲ್ಲಿ ಅದನ್ನ ಕನ್ನಡಕ್ಕೆ ಮಾಡಿದ್ದು ಬಹುಶಃ ಗೋಪಾಲ್ ಗಾಡ್ಪೆ ಮಾಡಿರ್ಬೋದು ಅನ್ಕೋತೀನಿ. ಯಾಕಂದ್ರೆ ಅವರು ತುಂಬಾ ಅದರ ಕೆಲಸಗಳನ್ನು ಮಾಡಿದ್ದಾರೆ. ಅದ್ಭುತವಾದ ಕವಿ, ತುಂಬಾ ಸುಂದರವಾದಂತಹ ಈ ಒಂದು ಹಾಡು, ಅದನ್ನು ತುಂಬಾ ಪ್ರಾಮಾಣಿಕವಾದ ಒಂದು ಪರವಶತೆಯಿಂದ ನೀನು ಹಾಡಿದ್ಯಾ. ನನ್ಗೆ ತುಂಬಾ ಇಷ್ಟ ಆಯ್ತು. 9. ವೆರಿ ನೈಸ್. ಶ್ರೀನಿವಾಸ ಹಾಡು ನನಗೆ ತುಂಬಾ ಇಷ್ಟ ಆದಾಗಲೇ ಅದನ್ನ ಚೆನ್ನಾಗಿ ಕಾಣಿಸುತ್ತೆ. ಬಹುಶಃ ನೀನು ತುಂಬಾ ಈ ಹಾಡು ತುಂಬಾ ಇಷ್ಟಪಟ್ಟಿದ್ದೆ ಅಂತ ಕಾಣುತ್ತೆ. ತುಂಬಾ ಅದ್ಭುತವಾದ ಕಂಪೋಸಿಷನ್, ತುಂಬಾ ಚೆನ್ನಾಗಿದೆ. ನಾನು ನಿನಗೆ 8.5 ಕೊಡ್ತಾ ಇದ್ದೀನಿ.